ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 19, 11, 20, 24 ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಜನರಲ್ ಆಗಿ ಇವತ್ತು ಮಾರ್ಕೆಟ್ ಓವರ್ ಆಲ್ ಕನ್ಸಿಸ್ಟೆಂಟ್ಲಿ ಸ್ವಲ್ಪ ಲೈಟ್ ಆಗಿ ಫ್ಲಾಟ್ ಅಂಡ್ ಬುಲಿಶ್ ಇತ್ತು. ಬಟ್ ಕೊನೆಯಲ್ಲಿ ಲಾಸ್ಟ್ 5 to 10 minutes ದೇರ್ ವಾಸ್ ಎ ಬಿಗ್ ಡ್ರಾಪ್. ಇಂಡಿಯಾ ವಿಕ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ 15.66 ಅಂದ್ರೆ ಜನಕ್ಕೆ ಸ್ವಲ್ಪ ಲೈಟ್ ಆಗಿ ಹೆದರಿಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಮೊದಲನೇದಾಗಿ ನಿಫ್ಟಿ ನೋಡೋಣ. ನಿಫ್ಟಿಯಲ್ಲಿ ಆಸ್ ಪರ್ ದಿ ಡೈಲಿ ಗ್ರಾಫ್ ಪ್ರೈಸು RSI ಆಲ್ಮೋಸ್ಟ್ ನಮಗೆ 2830 ಲೆವೆಲ್ಸ್ ಬಂದು ಅಲ್ಲಿಂದ ಅಪ್ ಟ್ರೆಂಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸದ್ಯಕ್ಕೆ ಅದು ಓವರ್ಸೋಲ್ಡ್ ಕಂಡೀಷನ್ ಇದೆ. ಅದಾದ್ಮೇಲೆ ನಾವು ಇವತ್ತಿನ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಒಂದು ಡೋಜಿನೇ ಆಗಿದೆ. ಬಟ್ ಅಪ್ಪರ್ ಶಾಡೋ ತುಂಬ ಜಾಸ್ತಿ ಇದೆ, ಲೋಯರ್ ಶಾಡೋ ತುಂಬ ಕಮ್ಮಿ ಇದೆ. ಆ್ಯಂಡ್ ನಾಳೆ ಗುರುವಾರ ಒಂದು ಸೈಡ್ ಅಂದರೆ ಒಂದ ಬುಲ್ಲಿಶು ಅಥವಾ ಒಂದ ಬೇರಿಶ್ ಹೋಗುತ್ತೆ. ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತಾ? ಆನ್ಸರ್ ಇಸ್ ನೋ. ಏನು ಇನ್ನೂ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆ ಇನ್ನು ರಿವರ್ಸಲ್ ಕನ್ಫರ್ಮೇಷನ್ ಏನೂ ಗೊತ್ತಾಗಿಲ್ಲ. ಬಟ್ ಕೆಲವೊಂದು ವೆಸ್ಟರ್ನ್ ಟೂಲ್ಸ್ ಎಲ್ಲ ನೋಡಿದಾಗ ನಮ್ಗೆ ಏನಾಗುತ್ತೆ, ಮಾರ್ಕೆಟ್ ಲೋಯರ್ ಲೋ ಮಾಡಿದೆ ಮತ್ತು ಇಂಡಿಕೇಟರು ಫ್ಲಾಟ್ ಆಗಿ ಮತ್ತು ಡೈವರ್ಜೆನ್ಸ್ ಆಗಿದೆ. ಸೊ ನಿಫ್ಟಿಲಿ ಡೈಲಿ ಚಾರ್ಟಲ್ಲಿ ಡೈವರ್ಜೆನ್ಸ್ ಆಗಿರೋ ಕಾರಣ ಪ್ರಾಬಬ್ಲಿ ಮಾರ್ಕೆಟು ಬುಲ್ಲಿಶ್ ಹೋಗೋ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 23,450ರಲ್ಲಿದೆ ಮತ್ತು ರೆಸಿಸ್ಟೆನ್ಸು 23,750ರಲ್ಲಿದೆ. ಆಮೇಲೆ ಇವತ್ತಿನ ದಿವಸ ನಾನು ಯಾವುದಾದ್ರೂ ಟ್ರೇಡ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲನೇದಾಗಿ ರೆಕಾರ್ಡಿಂಗ್ ಆಫ್ ಸೆಷನ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬ್ರೇಕ್ಔಟ್ ಆಗಿದೆ 1, 2, 3, 4, 5, 6, 7 ಅಂದರೆ 23,751ಗಿಂತ ದೂರ ಹೋಗಿ ಅಂದರೆ ಅರೌಂಡ್ 24,100 ಆ ಜಾಗದಲ್ಲಿ ಅರ್ಧ ಚಂದ್ರ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿದಿದ್ರೆ ಪ್ರಾಬಬ್ಲಿ ಇವತ್ತೇನೆ ನಮಗೆ ಸಂಜೆ ಆಗೋಷ್ಟರಲ್ಲಿ ಅಂದರೆ 3-3:15 ಆಗೋಷ್ಟರಲ್ಲಿ ರೆವೆನ್ಯೂ ಬಂದ್ಬಿಟ್ಟಿರೋದು. ಸೊ ಅದು ಒಂದೇ ಸ್ಟ್ರಾಟಜಿ, ಅದು ಬಿಟ್ಟು ಬೇರೆ ಎಲ್ಲೂ ಕೂಡ ನನಗೆ ಆಪರ್ಚುನಿಟಿಗೆ ಇಲ್ಲಿಂದ ಬಿದ್ದೇ ಬೀಳುತ್ತೆ ಅನ್ನೋದಕ್ಕೆ ಎಲ್ಲೂ ಸೈನ್ ಇಲ್ಲ. ಡಿಮ್ಯಾಂಡ್ ಸಪ್ಲೈ ಝೋನ್ ಇಲ್ಲೆಲ್ಲೂ ಇಲ್ಲ. ಸೊ ಇದಾಯಿತು ನಿಫ್ಟಿ. ಬ್ಯಾಂಕ್ ನಿಫ್ಟಿಲಿ ಡೆಲಿ ಚಾರ್ಟ್ ಪ್ರಕಾರ ಬುಲ್ಲಿಶ್ ಹೋಗ್ತಾ ಇದೆ, ಆದರೆ ಮೇಲೂ ಹೋಗ್ತಾ ಇದೆ, ಅಲ್ಲಿಂದ ಪ್ರೈಸ್ ರಿಜೆಕ್ಷನ್ ಕೂಡ ಆಗ್ತಾ ಇದೆ. ಅಲ್ಲೂ ಕೂಡ ಡೋಜಿ ಆಗಿದೆ, ಬಟ್ ಮಧ್ಯದಲ್ಲಿದೆ. ಇದೆರಡು ಕ್ಯಾಂಡಲ್ ನಾನು ಇಗ್ನೋರ್ ಮಾಡಿದ್ರೆ ಇದಕ್ಕೆ ಕ್ಲಾಸಿಕ್ ಹರಾಮಿ ಅಂತ ಕೂಡ ಕಲಿಬೋದು. ಓನ್ಲಿ ಇದೊಂದು ಕ್ಯಾಂಡಲ್ ಸ್ಟಿಕ್ ಮತ್ತು ಇದೊಂದು ದೊಡ್ಡ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಆಮೇಲೆ RSI ಪ್ಯಾಟರ್ನ್ ಕೂಡ ಇನ್ನೂ ಮಧ್ಯದಲ್ಲೇ ಇದೆ, ದಟ್ ಇಸ್ ನಥಿಂಗ್. ಆ್ಯಂಡ್ ಟ್ವೀಸರ್ ಬಾಟಮ್ ಆಗಿದ್ರಿಂದ ಪ್ರಾಬಬ್ಲಿ ಬುಲ್ಲಿಶ್ ಹೋಗುತ್ತೆ ಅಂತ ಅನ್ಕೊಂಡ್ವಿ. ನಿನ್ನೆ ಮೊನ್ನೆ ಯಾರ್ಯಾರು ಟ್ರೇಡ್ಸ್ ಹಾಕಿದ್ರು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಆಗ್ಬೋದು ಅಥವಾ ಮೆಂಟ್ರಿಂಗಲ್ಲಿ ಆಗ್ಬೋದು, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 3,000, 5,000, 6,000 ಅಂತ ರೆವೆನ್ಯೂ ಜನರೇಟ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ವಿ ಆಲ್ಸೋ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಟು ಬಿ ಬುಲ್ಲಿಶ್. ಚಾಣಕ್ಯ ಸಪೋರ್ಟು 50,200 ಇದೆ ಮತ್ತು ರೆಸಿಸ್ಟೆನ್ಸು 51,200 ಇದೆ. ಇವತ್ತಿನ ದಿವಸ ಪ್ರಕಾರ ನಾನು ಮಾರ್ಕೆಟ್ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಇಂದ 5 ನಿಮಿಷ ಚಾರ್ಟಲ್ಲಿ ಚೆಕ್ ಮಾಡೋಣ ಬನ್ನಿ. ಆಸ್ ಯೂಶುವಲ್ ಪ್ರೈಸ್ ಇಲ್ಲಿಂದ ಬ್ರೇಕ್ಔಟ್ ಆಯಿತು. ರೆಕಾರ್ಡಿಂಗ್ ಆಫ್ ಸೆಷನ್ 1, 2, 3, 4, 5, 6, 7 ಎಕ್ಸಾಕ್ಟ್ಲಿ 7ನೇ ರೆಕಾರ್ಡಿಂಗಿಂದ ಪ್ರೈಸಸ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮೊದಲನೇದಾಗಿ ಇಲ್ಲಿ 50,000 ಅಂದರೆ 51,000ಕ್ಕೆ ಬಂದಾಗ ಇಮಿಡಿಯೇಟ್ಲಿ ಅಲ್ಲಿಂದ ಒಂದು 400-500 ಪಾಯಿಂಟ್ ಮೇಲೆ ಹೋಗಿ ಅರ್ಧ ಚಂದ್ರ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿದಿದ್ರೆ ಡೆಫಿನೆಟ್ಲಿ ವಿ ವುಡ್ ಹ್ಯಾವ್ ಗಾಟ್ ಎ ವೆರಿ ಗುಡ್ ರೆವೆನ್ಯೂ. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ. ನೆಕ್ಸ್ಟು ಫಿನ್ ನಿಫ್ಟಿ ಏನು ಹೇಳುತ್ತೆ ನೋಡೋಣ ಬನ್ನಿ. ಫಿನ್ ನಿಫ್ಟಿ ಆಸ್ ಪರ್ ದ ಡೈಲಿ ಗ್ರಾಫು ಡೋಜಿ ಆಗಿದೆ. ಬಾಡಿ ಮತ್ತು ಶ್ಯಾಡೋ ಎರಡು ತುಂಬ ಚಿಕ್ಕದಿದೆ, ಸಿಕ್ಕಾಪಟ್ಟೆ ಚಿಕ್ಕದು. ಸೊ ಇದ್ರ ಪ್ರಕಾರ ಏನಾದ್ರು ಟ್ರೇಡ್ ಮಾಡಬೇಕಾ ಸರ್? ಡೆಫಿನೆಟ್ಲಿ ನೋ. ಸೋಮವಾರಕ್ಕೆ ಫಿನ್ ನಿಫ್ಟಿಲಿ ಸುಮ್ಮನಿರೋ ಸ್ಟ್ರಾಟಜಿ ಅಂತ ಏನು ಹೇಳ್ಕೊಡ್ತಾರೆ ಸರ್, ಅದೊಂದೇ ಬೆಸ್ಟು. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ 23,350 ಮತ್ತು 23,500. 23,500 ಇಸ್ ದ ರೆಸಿಸ್ಟೆನ್ಸ್ ಮತ್ತು 23,350 ವಿಲ್ ಬಿ ದಿ ಸಪೋರ್ಟ್. 5 ನಿಮಿಷ ಚಾರ್ಟಲ್ಲಿ ಇವತ್ತಿನ ದಿವಸ ಏನಾದ್ರು ಒಂದು ಟ್ರೇಡ್ ಡಿಪ್ಲಾಯ್ ಮಾಡಲಿಕ್ಕೆ ಅಂತ ತೊಗೊಂಡ್ರೆ ನನಗೆ ಬೇರೆ ಎಲ್ಲೂ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಹೈಯರ್ ಹೈ ಅಂತ ಆಗಿದೆ ಇಲ್ಲಿ, ಬಟ್ ಟ್ರ್ಯಾಪ್ ಮಾಡಿ ಅಲ್ಲಿಂದ ಪ್ರೈಸಸ್ನ ಒಂದೇ ಸತಿ ಫಾಲ್ ಮಾಡಿಸಿದ್ದಾರೆ ಒಂದೇ ಜಾಗದಲ್ಲಿ. ಈ ಜಾಗದಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತ ತೊಗೊಂಡ್ರೆ ಪ್ರಾಬಬ್ಲಿ ಇದೊಂದು ಜಾಗದಲ್ಲಿ ನಮಗೆ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಗುತ್ತೆ. ಬಟ್ ಅಬ್ಸರ್ವ್ ಮಾಡಲಿಕ್ಕೆ ಬೇಕಷ್ಟೆ, ಅದೊಂದೇನೆ. ಸೊ ಮೇ ಬಿ ನನಗೆ ಇದ್ರೆ ನಾನು ಇಲ್ಲೇನು ಟ್ರೇಡ್ಸ್ ಆಗ್ತಾ ಇರಲಿಲ್ಲ. ಸೊ ಇದಾಯಿತು ಫಿನ್ ನಿಫ್ಟಿ. ಇದಾದಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ಏನಾಗಿದೆ ನೋಡೋಣ ಬನ್ನಿ. ಮಿಡ್ ಕ್ಯಾಪ್ ನಿಫ್ಟಿ ಸೇಮು 5 ನಿಮಿಷ ಗ್ರಾಫಲ್ಲಿ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ತೊಗೊಂಡ್ರೆ 1, 2, 3, 4, 5, 6, 7 ಅಂದರೆ 12,286 ಅಂದರೆ 12,300. ಇಲ್ಲಿಂದ ಒಂದು 400 ಪಾಯಿಂಟ್ ಮೇಲೆ ಅಂದರೆ 12,700ಗೆ ಹೋಗ್ಬಿಟ್ಟು ಒಂದು ಅರ್ಧ ಚಂದ್ರ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿ ಇವತ್ತಿನ ದಿವಸ ಒಳ್ಳೆ ಪ್ರಾಫಿಟ್ ಬಂದಿರೋದು. ಡೈಲಿ ಚಾರ್ಟ್ ಪ್ರಕಾರ ಪ್ಯಾಟ್ರನ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಅಲ್ಲೂ ಕೂಡ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿದೆ.
ರಿವರ್ಸಲ್ ಕನ್ಫರ್ಮೇಷನ್ ಬರೋ ತನಕ ನಾನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಲ್ಲ. ಸೊ ನಾಳೆ ಏನಾದ್ರು ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಕೂತ್ಕೋತು ಅಂದರೆ ನಾಳೆ ರಜಾ ನಾಡಿದ್ದು ಕೂತ್ಕೊಳ್ತು ಅಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಸೇ ಪ್ರೈಸಸ್ ಆರ್ ಗೋಯಿಂಗ್ ಟು ಶೂಟ್ ಅಪ್. ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೆನ್ಸೆಕ್ಸ್ ಅಲ್ಲೂ ಕೂಡ ಪ್ರೈಸಸ್ಸು ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ, ಒಂದು ಡೋಜಿ ಫಾರ್ಮೇಷನ್. ಬಟ್ ಅದಕ್ಕೆ ಯಾವುದೇ ಥರ ಸಿಗ್ನಿಫಿಕೆನ್ಸ್ ಇಲ್ಲ ಅಂಟಿಲ್ ಫರ್ದರ್ ಕನ್ಫರ್ಮೇಷನ್. ಸೊ ಇದ್ರ ಪ್ರಕಾರ ನಾ ಏನಾದ್ರು ಟ್ರೇಡ್ನ ಡಿಪ್ಲಾಯ್ ಮಾಡಿದ್ದಿದ್ರೆ ಇವತ್ತಿನ ದಿವಸ ರೆಕಾರ್ಡಿಂಗ್ ಆಫ್ ಸೆಷನ್ನಿಂದನೇ ಸ್ಟಾರ್ಟ್ ಮಾಡಬೇಕು. 1 2 3 4 5 6 7 ಅಂದರೆ ಆಲ್ಮೋಸ್ಟ್ 78,322 ಇದೆ. 78,322 ಪ್ಲಸ್ 500 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ 78,800 ಹತ್ರ ಹೋಗಿ ಕಾಲ್ ಸೆಲ್ ಮತ್ತು ಕಾಲ್ ಬೈ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿ ವುಡ್ ಹ್ಯಾವ್ ಅರ್ನ್ಡ್ ಎ ವೆರಿ ಡೀಸೆಂಟ್ ಅಮೌಂಟ್ ಆಫ್ ಪ್ರಾಫಿಟ್ ಟುಡೇ ಇಟ್ ಸೆಲ್ಫ್. ಇವತ್ತನೇ ಒಳ್ಳೆ ದುಡ್ಡು ಬಂದಿರೋದು. ಇದಾದಮೇಲೆ ಇವತ್ತಿನ ಸ್ಟಾಕ್ಸು ಅಂದರೆ ಇಂಪ್ಲಾಯ್ಡ್ ವಾಲಟಾಲಿಟಿ ತುಂಬ ಜಾಸ್ತಿ ಇದ್ದಿದ್ದು ಯಾವುದಪ್ಪ ಸ್ಟಾಕ್ಸು? ಮೊದಲನೇದಾಗಿ ರಿಲಯನ್ಸು ಇಂಪ್ಲಾಯ್ಡ್ ವಾಲಟಾಲಿಟಿ ತುಂಬ ಜಾಸ್ತಿ ಆಗಿದೆ, ಕಂಟಿನ್ಯೂಸ್ ಆಗಿ ಮೇಲಿಂದ ಕೆಳಗಡೆ ಬಿದ್ದು ಇಲ್ಲೊಂದು ವಿಂಡೋ ಫಾರ್ಮೇಷನ್ ಕೂಡ ಆಗಿದೆ. ಸೊ ಇದರ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತೊಗೊಂಡ್ರೆ 1 2 3 4 5 6 7 8 9 10 11 12 13. ಸೊ ರಿಲಯನ್ಸ್ ಸೋಮವಾರ ಸೆಕೆಂಡ್ ಟೈಮ್ ಕರೆಕ್ಷನ್ ಮಾಡೋ ಟೈಮ್ ಬಂದಿದೆ. ಸೊ ಈ ಟೈಮಲ್ಲಿ ಪ್ರೈಸಸ್ ಏನಾದ್ರು ಬುಲ್ಲಿಶ್ ಟ್ರೆಂಡ್ ತಿರುಗೋ ಸಾಧ್ಯತೆಗಳಿದೆ ಅಂದರೆ ನಾನು 2 ಲಾಟಲ್ಲಿ ರಿವರ್ಸ್ ಅರ್ಧ ಚಂದ್ರ ಅಂದರೆ ಪುಟ್ ಸೆಲ್ ಪುಟ್ ಬೈ ಈ ಜಾಗದಲ್ಲಿ ನಾನು ಹಾಕೋಬೋದು ಆಸ್ ಪರ್ ದಿ ರಿಲಯನ್ಸ್ ಡೇಟಾ. ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಮಾರುತಿನೂ ಒಂದಿದೆ. ಸೊ ಮಾರುತಿ ಸುಜುಕಿಲಿ ಯಾವ ಥರ ಆಗಿದೆ ನೋಡೋಣ ಬನ್ನಿ. ಮಾರುತಿಲಿ ಆಲ್ರೆಡಿ ಕಂಟಿನ್ಯೂಸ್ಲಿ ಪ್ರೈಸ್ ರಿಜೆಕ್ಷನ್ ಆಗಿ ಸೈಡ್ ವೇಸ್ ಆಗಿದೆ. ಸೊ ಇಲ್ಲಿನೂ ಕೂಡ ಪ್ರೈಸಸ್ಸು ಮೇಲ್ಗಡೆ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ಮಾರುತಿ ಸುಜುಕಿ ಒಂದಿದೆ. ಆಮೇಲೆ ಇಂಡಸ್ IND ಬ್ಯಾಂಕ್. ಸೊ ಇಂಡಸ್ IND ಬ್ಯಾಂಕಲ್ಲಿ ಕೂಡ ಡೈವರ್ಜೆನ್ಸ್ ಆಗಿದೆ, ಅಂದರೆ ಮಾರ್ಕೆಟು ಲೋಯರ್ ಲೋ ಮಾಡಿದೆ, ಅದೇ ಥರ ಇಂಡಿಕೇಟರು ಲೋಯರ್ ಹೈ ಮಾಡಿದೆ. ಆದರೆ ಅಂಟಿಲ್ ರಿವರ್ಸಲ್ ಕನ್ಫರ್ಮೇಷನ್ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸತಿ ಇಲ್ಲಿ ಬಂತು ಅಂತ ಅನ್ಕೊಳ್ಳಿ, ಡೆಫಿನೆಟ್ಲಿ ಮಾರ್ಕೆಟು ಬುಲ್ಲಿಶ್ ಹೋಗೋ ಸಾಧ್ಯತೆಗಳಿದೆ. ಸೊ ಇಂಡಸ್ IND ಬ್ಯಾಂಕು ನೀವು ಮೈಂಡಲ್ಲಿ ಇಟ್ಕೊಂಡಿರಿ, ಆಯ್ತಲ್ವಾ? ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಿಮ್ಗೆ ಯಾವುದಾದ್ರೂ ಸ್ಟಾಕ್ಸ್ ಅಥವಾ ರೆಕಮೆಂಡೇಶನ್ಸ್ ಇತ್ತು, ಯಾವುದಾದ್ರು ಕಂಟೆಂಟ್ ಬಗ್ಗೆ ಇದು ಮಾಡಬೇಕು ಅಂದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಶುಕ್ರವಾರ, ಶನಿವಾರ, ಭಾನುವಾರ ಸೆಮಿನಾರ್ ಇರುತ್ತೆ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಅದಲ್ಲದೆ ಶನಿವಾರ ದಿವಸ ಫ್ರೀ ಡೆಮೋ ಕ್ಲಾಸಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದಾರೆ ಅಂದರೆ ದಯವಿಟ್ಟು ಅವ್ರನ್ನ 10:00 ದಯಾನಂದ ಬಂಗಾಳಿ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ಗೆ ಕಳಿಸ್ಕೊಡಿ. ಅವತ್ತಿನ ದಿವಸ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫ್ರೀ ಸೆಮಿನಾರ್ ಕೂಡ ನಾವು ಹೇಳ್ತೀವಿ. ಅದಲ್ಲದೆ CA ದಯಾನಂದ ಬಂಗಾಳಿ ಆ್ಯಪಲ್ಲಿ ಕೂಡ ಎವ್ರಿ ಡೇ 10:30 to 11:30 ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ರಿವಿಷನ್ ಕ್ಲಾಸಸ್ಸು. ಸೊ ಯಾರ್ಯಾರು ವೀಡಿಯೋಸ್ನ ತೊಗೊಂಡಿರ್ತೀರ ಅವರು ಅವತ್ತಿನ ದಿವಸ 10 days ಪ್ರಾಕ್ಟಿಕಲ್ ಸೆಷನ್ಸ್ ನಾವೇನು ಮಾಡ್ತೀವಿ ಅದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.